ಯಾವ ಸ್ನೇಹಿತರು ನಮ್ಮನ್ನ ಮೇಲೆ ತರಲ್ಲ, ಆ ದೇವರೇ ನಮ್ಮನ್ನ ಮೇಲೆ ತಲಿಕ್ಕೆ ಸಾಧ್ಯ. ನಮ್ಮ ಸ್ನೇಹ ಯಾರೊಂದಿಗೆ? ನಮ್ಮ ಕುಟುಂಬದವರೊಂದಿಗ ಅಥವಾ ಜಗಳ ಮಾಡುವವರೊಂದಿಗ? ಯಾರೊಂದಿಗೆ? ಜೇಡಿ ಮಣ್ಣು ಬೇರೆ ಮಣ್ಣೊಂದಿಗೆ ಸೇರಿದರೆ ಅದು ಒಂದು ಪಾತ್ರೆ ಆಗ್ಲಿಕ್ಕೆ ಸಾಧ್ಯನಾ? ಅದೇ ಜೇಡಿ ಮಣ್ಣೊಂದಿಗೆ ಸೇರಿದರೆ ಇನ್ನೂ ಬಲವಾಗಿ ಇನ್ನೂ ದೊಡ್ಡ ಪಾತ್ರೆಯಾಗಿ ಮಾಡಲಿಕ್ಕೆ ಕುಂಬಾರನಿಗೆ ಅನುಕೂಲ ಆಗತ್ತೆ. ಅದಕ್ಕೆ ಯಾರೊಂದಿಗೆ ಸೇರಬೇಕೆಂಬುದಾಗಿ ಆತನು ಹೇಳ್ತಾನೆ. ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ, ಬೇರೆಯವರ ಸಂಗಡ, ಅನ್ಯ ಜನರ ಸಂಗಡ ಇದ್ದರೆ ಅವರ ಮಾತು ಕೂಡ ಸಿಹಿಯಾಗಿರುತ್ತೆ, ಆದರೆ ಪಾತ್ರೆ ಮಾಡಲಿಕ್ಕೆ ದೇವರಿಗೆ ಸಾಧ್ಯವಿಲ್ಲ. ಕುಂಬಾರನಿಗೆ ಬೇರೆ ಮಣ್ಣು ಮಿಕ್ಸ್ ಆದರೆ ಅದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ತೆಗೆದು ಬಿಸಾಕ್ತಾನೆ ಹೊರತು, ಅಥವಾ ಏನಾದರೂ ಹೀನವಾದಂಥ ಒಂದು ಪಾತ್ರೆ ಆದರೂ ಮಾಡಿ ಎಲ್ಲೋ ಮೂಲೆಯಲ್ಲಿಡ್ಲಿಕ್ಕೋ ಆಗಿಟ್ಬಿಡ್ತಾನೆ ಅಷ್ಟೇ. ಅದು ಜನರ ಮುಂದೆ ಎಲ್ಲ ಜನರಿಗೂ ಉಪಯೋಗವಾಗುವಂಥ ಪಾತ್ರೆ ಮಾಡಲಿಕ್ಕೆ ಆಗಲ್ಲ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇಷ್ಟು ವರ್ಷಗಳಾದರೂ ಕೂಡ ನಾನು ಯಾಕೆ ಒಳ್ಳೆ ಪಾತ್ರೆ ಆಗ್ತಾ ಇಲ್ಲ? ಗಂಡನಿಗೆ ಒಳ್ಳೆ ಹೆಂಡತಿ ಆಗ್ತಾ ಇಲ್ಲ, ಹೆಂಡತಿಗೆ ಒಳ್ಳೆ ಗಂಡನ ಆಗ್ತಾ ಇಲ್ಲ, ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳ ನಾವು ಯಾಕೆ ಆಗ್ತಾ ಇಲ್ಲ? ನಮ್ಮ ಸ್ನೇಹ ಯಾರೊಂದಿಗೆ? ಪ್ರಾರ್ಥನೆಯೊಂದಿಗಿದೆಯಾ? ಬೈಬಲೊಂದಿಗಿದೆಯಾ? ದೇವರ ವಾಕ್ಯದೊಂದಿಗಿದೆಯಾ? ನಮ್ಮ ಬದುಕು ಇವತ್ತು ನಮ್ಮ ಕೈಯಲ್ಲೇ ಇದೆ. ಆತನ ಕೈಯಲ್ಲಿದ್ದರೆ ಸರಿಯಾದ ಪಾತ್ರೆ ಮಾಡ್ತಾನೆ.